ಆಗಿದೆ ಸರ್, ಅದ್ರ ಬಗ್ಗೆ ತಾವು ಇವತ್ತೇನು ದುರ್ಘಟನೆ ಆಗಿದೆ ಅದರಲ್ಲಿ ಈ ಮಹಾಕುಂಭ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗಿ ವಾಪಸ್ ಬರುವಾಗ ಹೆಚ್ಚು ಕಮ್ಮಿ ಒಂದೇ ಕುಟುಂಬದವರು ನೇಕಾರ ಸಮಾಜಕ್ಕೆ ಸೇರಿದಂಥವರೆಲ್ಲರೂ 6 ಜನ ಇವತ್ತು ಆಕ್ಸಿಡೆಂಟ್ನಲ್ಲಿ ಅಪಘಾತದಲ್ಲಿ ಮರಣ ಹೊಂದಿದ್ದು ಭಾಳ ನಮ್ಮೆಲ್ಲರಿಗೆ ಭಾಳಷ್ಟು ವೇದನೆ ಆಗಿದೆ, ದುಃಖ ಆಗಿದೆ. ಮತ್ತು ಗೋಕಾಕ್ ನಗರದ ಪ್ರತಿಯೊಬ್ಬರೂ ಸಹಿತ ಇವತ್ತು ದುಃಖದಲ್ಲಿ ಮುಳುಗಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಹಿತ ಇದ್ರ ಬಗ್ಗೆ ಬಹಳಷ್ಟು ಜನರ ಒಂದು ವೇದನೆಯನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಈ ಒಂದು ದುರ್ಘಟನೆಯಿಂದ ಇವತ್ತೇನು ಆ ಕುಟುಂಬದ ಸದಸ್ಯರು ಏನೊಂದು ಅಧೈರ್ಯ ಆಗಿದ್ದಾರೆ, ಅವ್ರಿಗೆ ಧೈರ್ಯ ಕೊಡುವಂಥ ಶಕ್ತಿ ದೇವರು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಇದರ ಜೊತೆಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ನಾನು ಕೋರ್ತಾ ಇದ್ದೇನೆ. ಮತ್ತು ನಿನ್ನೆ ಬೆಳಿಗ್ಗೆ ನಮಗೆಲ್ಲ ಗುರುತಾದ, ನಾನು ದಿಲ್ಲಿಯಲ್ಲಿ ಇದ್ದೀರ ಒಂದು ಕಮಿಟಿ ಮೀಟಿಂಗ್ದಲ್ಲಿದ್ದೆ. ಬೆಳಿಗ್ಗೆ ಗುರುತಾದ ತಕ್ಷಣ ನಮ್ಮ ಜಿಲ್ಲಾಧ್ಯಕ್ಷರು ಸುಭಾಷ್ ಪಾಟೀಲ್ರು ನನ್ನ ಜೊತೆ ಸಂಪರ್ಕದಲ್ಲಿದ್ದರು. ಮತ್ತು ಜಿಲ್ಲಾಧಿಕಾರಿಗಳ ಜೊತೆನೂ ಮಾತಾಡಿದೆ, ಅಲ್ಲಿಯ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆನೂ ಮಾತಾಡಿ, ಮತ್ತು ಅಲ್ಲಿ ಅಡಿಷನಲ್ SP ನಮ್ಮ ಭಾಗದವರು ಇದ್ದರು, ಕಲಾದಿಗೆನ್ನವರು, ಅವ್ರ ಜೊತೆಗೆ ಸಂಪರ್ಕ ಇಟ್ಟು ಒಂದು ಅಲ್ಲಿ ಸರಿಯಾದಂಥ ವ್ಯವಸ್ಥೆ ಮಾಡುವಂಥದ್ದಕ್ಕೆ ಆಸ್ಪದ ಮಾಡಿದ್ರು ಮತ್ತು ಒಳ್ಳೆ ರೀತಿ ವ್ಯವಸ್ಥೆ ಮಾಡಿದ್ರು. ಅಲ್ಲಿಂದ ಈಗ ಅಲ್ಲಿ ಸರ್ಕಾರದ ಒಂದು ವ್ಯವಸ್ಥೆಯಿಂದ ಅಲ್ಲಿ ಆಂಬ್ಯುಲೆನ್ಸ್ ಮಾಡಿ ಎಲ್ಲ ಮೃತದೇಹಗಳನ್ನು ಇವತ್ತು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು ಅಲ್ಲಿ ಜಿಲ್ಲಾ ವ್ಯವಸ್ಥೆಯನ್ನು ಮಾಡಿದರು. ಮತ್ತು ಅಲ್ಲಿ ಲೋಕಲ್ ನಮ್ಮ ಎಲ್ಲ ಪ್ರಮುಖರು ಮಾಡಿದರು ಅನ್ನುವಂಥದ್ದನ್ನು ಈ ಸಂದರ್ಭ ಹೇಳ್ತೀನಿ. ಹೀಗಾಗಿ ಮತ್ತು ಇನ್ನೊಂದು ಪೇಷಂಟು ಸೀರಿಯಸ್ ಇತ್ತು, ಅದು ಡೆತ್ ಆಗಿದೆ ಅನ್ನುವಂಥದ್ದು ಇವತ್ತು ಬೆಳಿಗ್ಗೆ ನಮಗೆ ಸುದ್ದಿ ಬಂತು. ಮತ್ತೆ ಆ ಮೃತದೇಹವನ್ನು ಸಹಿತ ಆದಷ್ಟು ಬೇಗನೆ ಕಳಿಸುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದನ್ನು ಹೇಳಿದ ಮೇಲೆ ಅದು ಒಂದು ವ್ಯವಸ್ಥೆ ಆಗಿದೆ, ಅದು ಆಗ್ತಾ ಇದೆ. ಹೀಗಾಗಿ ಇವತ್ತೇನು ಒಂದು ದುಃಖದ ಮಡಲಿನಲ್ಲಿ ಎಲ್ಲರೂ ಇದ್ದೇವೆ. ಇದು ಈ ರೀತಿ ಒಂದು ದುರಂತ ಆಗಬಾರ್ದಾಗಿದ್ದು ದುರಂತ ಆಗಿದೆ. ಏನು ಮರಣ ಹೊಂದಿದವರಲ್ಲಿ ಕುಟುಂಬಸ್ಥರು ಅವ್ರ ಮೇಲೆ ನಾವು ಅವಲಂಬನೆ ಆಗಿದ್ದು. ಹೌದೌದು, ಅದಕ್ಕೆ ನಮ್ಮ ಕಡೆಯಿಂದ ಏನಾದ್ರು ಅದಕ್ಕೆ ಈಗ ರಾಜ್ಯ ಸರ್ಕಾರದಿಂದ ಈ ಬೀದರ್ದಲ್ಲಿ ಕೆಲವೊಂದು ಆ ರೀತಿ ಪ್ರಯಾಗ್ರಾಜ್ಗೆ ಹೋಗಿ ಬರುವಂಥ ಪ್ರಯಾಣಿಕರು ಅವ್ರ ಭಕ್ತರು ಮೃತ ಹೊಂದಿದಂಥ ಸಂದರ್ಭದಲ್ಲಿ ಅವರಿಗೆ ಪರಿಹಾರಧನ ಘೋಷಣೆ ಮಾಡುವಂಥದ್ದು ಅಲ್ಲಿಯ ಸಚಿವರು ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ. ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೂ ನಾನು ವಿನಂತಿ ಮಾಡ್ತೀನಿ, ಈ ಎಲ್ಲ ಕುಟುಂಬದವರಿಗೆ ಈ ಒಂದು ಪರಿಹಾರಧನ ಕೊಡುವಂಥದ್ದು ವ್ಯವಸ್ಥೆ ಆಗಬೇಕು. ಮತ್ತು ಅದೇ ರೀತಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರಿಗೂ ನಾನು ಕನ್ವಿನ್ಸ್ ಮಾಡ್ತೀನಿ, ಅವ್ರು ಅಲ್ಲಿಂದಲೂ ಸಹಿತ ಒಂದು ಪರಿಹಾರಧನ ಕೊಡುವಂಥ ವ್ಯವಸ್ಥೆ ಆಗಬೇಕನ್ನುವಂಥದ್ದು ನಮ್ಮ ಕಳಕಳಿ. ಅಯ್ಯೋ